ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ಶ್ರೀರಾಮ ನವಮಿ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಬಜರಂಗ ದಳದ ವತಿಯಿಂದ ಸಾವಿರಾರು ಜನರಿಗೆ ಅರವಂಟಿಕೆ ಮತ್ತು ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಬಜರಂಗ ದಳದ ಪದಾಧಿಕಾರಿಗಳು ಭಾಗವಹಿಸಿದ್ರು. Shri Ram! Jai Shri Ram! Jai Shri Ram! ಏನಿವತ್ತು ನಮ್ಮ ಅತ್ತಿಬೆಲೆ ವೃತ್ತದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಮೊದಲನೇ ಬಾರಿಗೆ ನಾಡಿನ ಎಲ್ಲ ಸಮಸ್ತ ಜನತೆಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ಬಯಸುತ್ತಾ ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನಮ್ಮ ಅತ್ತಿಬೆಲೆ ಸರ್ಕಾರದಲ್ಲಿ ಅರವಂಟಿಕೆ ಕಾರ್ಯಕ್ರಮವನ್ನು ವಿಜೃಂಭಣೆ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಎಲ್ಲ ಕಾರ್ಯಕರ್ತರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮ ಸುಮಾರು ನಾನು ನೋಡಿದಾಗ 15-20 ವರ್ಷಗಳಿಂದ ನಮ್ಮ ಅತ್ತಿಬೆಲೆ ಸರ್ಕಲ್ನಲ್ಲಿ ಅರವಂಟಿಕೆ ಕಾರ್ಯಕ್ರಮ ಈ ಒಂದು ನವಮಿ ದಿನವನ್ನು ನಡ್ಕೊಂಡ್ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ಅತ್ತಿಬೆಲೆ ಸರ್ಕಲ್ನಲ್ಲಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಹಾಗೂ RSS ಸಂಘದ ವತಿಯಿಂದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಎಲ್ಲ ಯುವಕರು ಸೇರಿ ಈ ದಿನ ನಮ್ಮ ನವಮಿ ಪ್ರಯುಕ್ತ ವರ್ಷವೂ ಸಹ ನಾವು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಸಹ ತುಂಬ ವಿಜೃಂಭಣೆಯ ಕಾರ್ಯಕ್ರಮ ನಡೀತಾ ಇದೆ.
ಎಲ್ಲ ಯುವಕರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸುವುದಕ್ಕೆ ಬಯಸ್ತೀನಿ. ಹಾಗೂ ಶ್ರೀರಾಮಚಂದ್ರ ಪ್ರಭು ಮುಂದಿನ ದಿನ ಎಲ್ಲ ಜನಕ್ಕೂ ಒಳ್ಳೇದು ಮಾಡಲಿ, ಶುಭವಾಗಲಿ. ಈ ಯುದ್ಧ ನಡೀತಾ ಇದೆ ನಮ್ಮ ವಿಶ್ವದಲ್ಲಿ, ಈಗ ಯುದ್ಧ ಎಲ್ಲ ಮುಕ್ತಾಯವಾಗಿ ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳುವುದಕ್ಕೆ ಬಯಸ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾಡಿನ ಮತ್ತು ರಾಷ್ಟ್ರದ ಜನತೆಗೆ ಶ್ರೀರಾಮನವಮಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಸನಾತನ ಧರ್ಮದ ಹಬ್ಬಗಳಲ್ಲಿ ಒಂದಾದ ಶ್ರೀರಾಮನವಮಿ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ, ಭಾಳ ಅಲಂಕರಿತವಾಗಿ ಪ್ರತಿ ವರ್ಷದ ಈ ವರ್ಷ ಸಹ ಅತ್ತಿಬೆಲೆಯಲ್ಲಿ ಭಾಳ ಅಲಂಕೃತವಾಗಿ ಇವತ್ತು ಮಾಡ್ತಾಯಿದ್ದಾರೆ. ಮತ್ತು ಅದೇ ರೀತಿಯಾಗಿ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ದೇವಾಲಯಗಳಲ್ಲಿ ಸಾಂಪ್ರದಾಯಿಕವಾಗಿ ಬಂದಂತಹ ಈ ಒಂದು ಹಬ್ಬ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಹಿಡಿದು ಎಲ್ಲ ಮನೆಗಳಲ್ಲಿ ದೇವ್ರ ಫೋಟೋ ಇಟ್ಕೊಂಡು, ರಾಮನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ಸಂದರ್ಭ. ಯಾಕಂತ ಹೇಳಿದ್ರೆ ಇದು ಚೈತ್ರ ಮಾಸ ಅಂತ ಹೇಳಿದ್ರೆ ಇವತ್ತು ಗಿಡ ಮರ ಬೆಳ್ಳಿ ಎಲ್ಲ ಚಿಗುರಂಥದ್ದು, ಕೋಗಿಲೆ ಕೂಗುವಂಥ ಒಂದು ವಸಂತ ಕಾಲ. ಈ ಕಾಲದಲ್ಲಿ ಶ್ರೀರಾಮನ ಹುಟ್ಟಿದಂಥ ಜನ್ಮದಿನ ಇವತ್ತು. ಹಾಗಾಗಿ ಇವತ್ತು ಏನು ಅರವಂಟಿಗೆ ಕಾರ್ಯಕ್ರಮ, ಬೆಳ್ಪಣ್ಮಕ್ಕಾಗಿರಲಿ, ನೀರು ಮಜ್ಜಿಗೆ ಆಗಿರಲಿ, ಮತ್ತು ಹೆಸರುಬೇಳೆ ಆಗಿರಲಿ, ಇದು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಇವತ್ತು ಉಷ್ಣಾಂಶ ಹೆಚ್ಚಾಗಿದೆ. ಬೇಸಿಗೆಗಾಲದಲ್ಲಿ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಅದು ಒಂದು ದೇಹ ಮತ್ತು ಮನಸ್ಸು ಮತ್ತು ಆತ್ಮ ಏಕಸ್ವರೂಪವಾಗಿ ಶಾಂತಿಯನ್ನು ನೀಡ್ತಕ್ಕಂಥ ಒಂದು ಸಂಕೇತ ಅಂದರೆ ಅದು ಅರವಂಟಿಕೆ ಕಾರ್ಯಕ್ರಮ, ಬೆಳ್ಪಾಣಗ, ನೀರು ಮಜ್ಜಿಗೆ ಮತ್ತು ಹೆಸರುಬೇಳೆ. ಹೀಗಾಗಿ ಶ್ರೀರಾಮನ ಜನ್ಮ ದಿನದ ಪ್ರಯುಕ್ತವಾಗಿ ಇವತ್ತು ಎಲ್ಲ ಒಂದು ಬಜರಂಗ ದಳ ಮತ್ತು RSS ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ವಿಶ್ವ ಹಿಂದೂ ಪರಿಷತ್ತು ಎಲ್ಲರೂ ಒಗ್ಗಟ್ಟು ಯುವಕರೆಲ್ಲ ಇವತ್ತು ಸೇರಿ ಇವತ್ತು ನಮ್ಮ ಅತ್ತಿಬೆಲೆ ವೃತ್ತದಲ್ಲಿ ಭಾಳ ವಿಜೃಂಭಣೆಯಿಂದ ಸಹಸ್ರಾರು ಜನಸಂಖ್ಯೆ. ಯಾಕಂದರೆ ಬೇಸಿಗೆ ಬಿಸಿಲಲ್ಲಿ ಎಲ್ಲ ಪ್ರಯಾಣಿಕರನ್ನ ಬೆವರು ಸುರಿಸಿ ನಡ್ಕೊಂಡು ಹೋಗುತ್ತಂಥ ಸಂದರ್ಭದಲ್ಲಿ ಇವತ್ತು ಆ ಒಂದು ಬೆಳ್ಪಾಣಗ, ನೀರು ಮಜ್ಜಿಗೆಯನ್ನು ಕೊಟ್ಟು ಅವರ ಒಂದು ಮನಸ್ಸಕ್ಕೆ ಶಾಂತಿ ನೀಡಿ ಆ ಒಂದು, ಯಾಕಂದರೆ ರಾಮ ಅಂತ ಹೇಳಿದ್ರೆ ಇವತ್ತು ಒಂದು ಸನಾತನ ಧರ್ಮದ ಒಂದು ಪ್ರತೀಕ ಮತ್ತು ಸತ್ಯದ ಮಾರ್ಗದಲ್ಲಿ ನಡ್ತಕ್ಕಂಥ ಏಕಸ್ವರೂಪ ಅಂದರೆ ಅದು ರಾಮ. ಆ ರಾಮನನ್ನು ಪೂಜಿಸಿ ರಾಮ ಅಂತ ಹೇಳ್ತಾ ಇದ್ದಾರೆ. ಆ ರಾಮದಲ್ಲಿ ಶಾಂತಿ ಸಿಗುತ್ತೆ, ಆ ರಾಮ ಮಂತ್ರದಲ್ಲಿ ಶಾಂತಿ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಇವತ್ತು ನಮ್ಮ ಭಾರತೀಯ ಜನಸಂಖ್ಯೆ ಇಷ್ಟು 120 ಕೋಟಿ ಜನಸಂಖ್ಯೆ ಇವತ್ತು ರಾಮ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಶಾಂತಿಯನ್ನು ಪಡೆದಿದೆ. ಯಾಕಂದರೆ ಇವತ್ತು ಅಂತಾರಾಷ್ಟ್ರೀಯಗಳಲ್ಲಿ ಇವತ್ತು ಆತಂಕ ಉಂಟಾಗಿದೆ. ಇವತ್ತು ಜೀವನದ ಒಂದು ಬದುಕನ್ನು ಒಂದು ಮುಷ್ಟಿಯಲ್ಲಿ ಇಡ್ತಕ್ಕಂಥ ಕೆಲಸ ಇವತ್ತು ಅಂತಾರಾಷ್ಟ್ರೀಯದಲ್ಲಿದೆ. ಆದರೆ ನಮ್ಮ ಭಾರತ ದೇಶ ಶ್ರೀರಾಮನ ಭಕ್ತರು ಇವತ್ತು ಶಾಂತಿ ರೀತಿಯಿಂದ ಇವತ್ತು ಈ ದೇಶದಲ್ಲಿ ಭಾಳ ಸುಖಕರವಾಗಿ ಇವತ್ತು ಇದ್ದಾರೆ ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವ ಅಂತ ಹೇಳ್ತಾ ಇವತ್ತು ರಾಮನ ಒಂದು ಭಕ್ತಾದಿಗಳು ಇವತ್ತು ಏನು ಮಾಡ್ತಾಯಿದ್ದಾರೆ, ಅವರೆಲ್ಲರಿಗೂ ಆ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇನ್ನೂ ಅನೇಕ ರೀತಿಯಾದಂತೆ ರಾಮನ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾವೆಲ್ಲರೂ ಪಾಲ್ಗೊಂಡು ರಾಮನ ಭಕ್ತರಾಗ ಅಂತ ಹೇಳ್ಬಿಟ್ಟು ಕೇಳ್ತಾ, ಹಿಂದೂ ಪರಿಷತ್ ವತಿಯಿಂದ ಹಾಗೂ ಬಜರಂಗ ದಳ ವತಿಯಿಂದ ಶ್ರೀರಾಮನವಮಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ನಮ್ಮ ಸಹೋದರರು, ಯುವಕರು, ಎಲ್ಲ ಅತ್ತಿಬೆಲೆ ಯುವಕರು, BJP ಯುವಕರು, ವಿಶ್ವ ಪರಿಷತ್ ಯುವಕರು, ಬಜರಂಗ ಯುವಕರು, RSS ಯುವಕರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇದು ಏನು ನೀರು ಮಜ್ಜಿಗೆ, ಪಾನ್ಕೆ, ಹೆಸರುಬೇಳೆ ಎಲ್ಲ ಬರುವಂತಹ ಭಕ್ತಾದಿಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲ ಖುಷಿಯಿಂದ ತಗೊತಾ ಇದ್ದಾರೆ. ಎಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಏನು ಇವತ್ತು ಮೊದಲನೇದಾಗಿ ನಮ್ಮ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಏನಿವತ್ತು ನಮ್ಮ ಇಡೀ ದೇಶದಲ್ಲಿ ಶ್ರೀರಾಮನವಮಿ ಅನ್ನೋದು ದೊಡ್ಡ ಹಬ್ಬ ಇವತ್ತು. ಅದನ್ನು ನಮ್ಮ ಅತ್ತಿಬೆಲೆ ವೃತ್ತದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಅರವಂಟೆ ಕಾರ್ಯಕ್ರಮವನ್ನು ಇಡಲಾಗಿದೆ. ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವಕರು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಯುವಕರು ಎಲ್ಲರೂ ಬಂದು ತುಂಬ ವಿಜೃಂಭಣೆಯಿಂದ ಸಹಕಾರ ಕೊಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಇವತ್ತು ವಿಜೃಂಭಣೆಯಿಂದ ಅರವಂಟೆ ಕಾರ್ಯಕ್ರಮ ನಡೆಸಿಕೊಡಲಾಗಿದೆ. ಇದಕ್ಕೆ ಸಹಕಾರ ಕೊಟ್ಟ ಎಲ್ಲ ನಮ್ಮ ಅತ್ತಿಬೆಲೆ ಜನತೆಗೆ ಹೃತ್ಪೂರ್ವಕ ವಂದನೆಗಳು. ಆ ದೇವರು ಶ್ರೀರಾಮನು ಎಲ್ಲ ನಾಡಿನ ಸಮಸ್ತ ಜನತೆಗೆ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಹಬ್ಬ ಶ್ರೀರಾಮನವಮಿ, ಹಂಗಾಗಿ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು 2-3 ವರ್ಷಗಳಾಗಿರ್ಬೋದು ರಾಮ ಜನ್ಮಭೂಮಿಯನ್ನು ನಮ್ಮ ಸರ್ಕಾರದ ಈ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ, RSS ಅವರ ನೇತೃತ್ವದಲ್ಲಿ ಇವತ್ತು ರಾಮನ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ. ಹಂಗಾಗಿ ಆ ರಾಮನ ಆಶೀರ್ವಾದ ಎಲ್ರಿಗೂ ಇರಲಿ. ಹಂಗಾಗಿ ಇವತ್ತಿನ ಕಾರ್ಯಕ್ರಮ ಅತ್ತಿಬೆಲೆ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಬಜರಂಗ ದಳ, RSS
ಮತ್ತು ಅನೇಕ ಸಂಘ ಸಂಸ್ಥೆಗಳು ನಾವು ಜೊತೆಗೂಡಿ ಇವತ್ತು ಇಲ್ಲಿ ಅರವಣಿಕೆ ಕಾರ್ಯಕ್ರಮ ಪ್ರತಿ ವರ್ಷದಿಂದ ಮಾಡ್ದಂಗೆ ಈ ವರ್ಷನೂ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಂಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಧನಂಜಯ ಆಗಿರ್ಬೋದು, ಸಂತೋಷ್ ಆಗಿರ್ಬೋದು, ಅನೇಕ ಯುವಕರಿಗೆ ಈ ಸಂದರ್ಭದಲ್ಲಿ ಆ ರಾಮನ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಪ್ರತಿ ವರ್ಷವೂ ಇನ್ನೂ ಹೆಚ್ಚೆಚ್ಚಾಗಿ ಮಾಡಿಕೊಂಡು ಸಾವಿರಾರು ಜನಕ್ಕೆ ಬೆಲ್ಪಾನಕ ಮತ್ತು ಅನ್ನದಾನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ, ಮುಂದೆನೂ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅತ್ತಿಬೆಲೆಯ ಸಾರ್ವಜನಿಕರಿಗೆ ಮೊದಲು ಶ್ರೀರಾಮನವಮಿಯ ಶುಭಾಶಯಗಳು. ಅತ್ತಿಬೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, BJP ಹಾಗೂ ಎಲ್ಲ ಶ್ರೀರಾಮ ಭಕ್ತರು ಇಂದು ನಮ್ಮ ಅತ್ತಿಬೆಲೆ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಶ್ರೀರಾಮನವಮಿಯನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಸಹಪಾಠಿಗಳಿಗೂ ಹಾಗೂ ಸಂಘ ಪರಿವಾರದವರಿಗೂ ಹಾಗೂ ನಮ್ಮ ಮೋದಿಜಿ ನೇತೃತ್ವದ BJP ಕೇಂದ್ರ ಸರ್ಕಾರಕ್ಕೂ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಹಿಂದೂ ರಾಷ್ಟ್ರದಲ್ಲಿ ಶ್ರೀರಾಮಚಂದ್ರ ಪ್ರಭು ಒಂದು ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ್ರು ಕೂಡ ಒಂದು ಅತ್ಯುತ್ತಮವಾದ ಸಂಸ್ಕೃತಿ ಸಂಸ್ಕಾರಕ್ಕೆ ದೇವಭೂತನಾಗಿ, ದೇವದೂತನಾಗಿ, ರಾಮದೂತರಾಗಿ ನಮ್ಮೆಲ್ಲರೊಟ್ಟಿಗೆ ಶ್ರೀರಾಮಚಂದ್ರ ಮನಸ್ಸುಗಳಲ್ಲಿ ಎಲ್ಲ ಒಂದು ಹಿಂದೂ ಸಮಾಜ, ಎಲ್ಲ ಸಮಾಜದ ಮಧ್ಯೆ ಕೇಂದ್ರ ಬಿಂದುವಾಗಿ ಇರುವ ನಮ್ಮ ಶ್ರೀರಾಮಚಂದ್ರನ ಈ ಜಯಂತಿಗೆ ಈ ನವಮಿ ದಿನ ಎಲ್ಲರೂ ಕೂಡ ಹರ್ಷೋದ್ಗಾರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ಮನೆಯಲ್ಲೂ ಪ್ರತಿ ತಂದೆ ತಾಯಿಗಳಿಗೂ ಶ್ರೀರಾಮನಂತ ಮಗ ಇರಬೇಕು ಅಂತ ನಮ್ಮ ಸಂಸ್ಕೃತಿನಲ್ಲಿ ಎಲ್ಲ ತಾಯಂದಿರು, ಎಲ್ಲ ನಮ್ಮ ಸಹೋದರರು ನಮಗೊಂದು ಸಂತತಿ ಅಂತ ಬಂದರೆ ಶ್ರೀರಾಮಚಂದ್ರ ಅಂತ ಸಂತತಿ ಬೇಕು ಅಂತ ಆಸೆ ಪಡುವಂಥ ನಮ್ಮ ಶ್ರೀರಾಮಂದು ಅಯೋಧ್ಯೆಯಲ್ಲಾಗಲಿ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಕೂಡ ಸೀತಾಮಾತೆಯ ನೇಪಾಳದಲ್ಲಿರ್ತಕ್ಕಂಥ ದೇವಸ್ಥಾನದಿಂದ ಎಲ್ಲ ಮನೆಗೂ ಮನಸ್ಸುಗಳಿಗೂ ಮುಟ್ಟುವಂಥ ಈ ದಿನ ಶ್ರದ್ಧಾ ಭಕ್ತಿ ಭಾವದಿಂದ ನಾವು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ನಾವು ಯಶಸ್ವಿಯಾಗಿ ಪಾತ್ರ ನಿರ್ವಹಿಸುತ್ತಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಹಿಂದೂ ಬಾಂಧವರೆಲ್ಲ ನಮ್ಮ ಸಹೋದರರು ಸೇರಿ ಎಲ್ಲರಿಗೂ ನೀರು ಮಜ್ಜಿಗೆ ಪಾನಕ ವ್ಯವಸ್ಥೆ ಮಾಡ್ತಿದ್ದಾರೆ. ಇದು ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಅತ್ತಿಬೆಲೆಯ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಹಿಂದೂ ಬಾಂಧವರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ದಿನ ಅತ್ತಿಬೆಲೆ ವೃತ್ತದಲ್ಲಿ ಈ ದಿನ ಬಜರಂಗ ದಳ ಹಾಗೂ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ದಿನ ಅರವಣಿಕೆ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಎಲ್ಲ ಯುವಕರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೀವಿ. ಶ್ರೀರಾಮನವಮಿ ಹಬ್ಬ ಪ್ರಯುಕ್ತ ಈ ದಿನ ಈ ದೇವರು ಶ್ರೀರಾಮಚಂದ್ರ ಪ್ರಭು ಗಡಿಕಾಯಿ ಯೋಧರಿಗೆ ಹಾಗೂ ಎಲ್ರಿಗೂ ರೈತರಿಗೆ ಎಲ್ರಿಗೂ ಇದು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಕೊಟ್ಟು ಈ ಬಾರಿ ತುಂಬ ಅದ್ಭುತವಾಗಿ ಒಂದು 2026ನೇ ವರ್ಷ ತುಂಬ ವಿಜೃಂಭಣೆಯಿಂದ ಇರಲಿ ಅಂತ ಈ ಶ್ರೀರಾಮಚಂದ್ರನ ಬಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಶ್ರೀರಾಮಚಂದ್ರ ಪ್ರಭು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಈ ಶುಭ ಸಂದರ್ಭ ಹೇಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಪರಿಷತ್ ಬಜರಂಗ ದಳದ ಶ್ರೀರಾಮ ಜಯಂತಿಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅರವಣಿಕೆ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದು 10ನೇ ವರ್ಷ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಇನ್ನೂ ನೆಕ್ಸ್ಟ್ ಇಯರು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅಂತೇಳಿ ವಿನಂತಿ. ಪರಿಷತ್ ಬಜರಂಗ ದಳ ವತಿಯಿಂದ ಇದು ಚನ್ನಪುರ ಜಿಲ್ಲೆಗೆ ಬರುತ್ತೆ. ಚನ್ನಪುರ ಜಿಲ್ಲೆ ಅಂದರೆ ನಮ್ಮದು ಬೆಂಗಳೂರಲ್ಲಿ ಒಂದು ಪಾರ್ಟ್ ಥರ ನಾವು ಜಿಲ್ಲೆ ಅಂತ ನಮ್ಮ ಸಂಘಟನೆ ವಿಚಾರ ಕರಿತೀವಿ. ಅದರಲ್ಲಿ ಅಂಗವಾಗಿ ನಮ್ಮ ಶ್ರೀರಾಮನವಮಿ ಮಾಡಬೇಕು ನಮ್ಮ ಸಂಘಟನೆ ವಿಚಾರದಿಂದ ನಾವು ಪ್ರೇರೇಪಿಸಿ ಮಾಡ್ತಾಯಿರೋದು. ಶ್ರೀರಾಮನ ನವಮಿ ಆದ್ದರಿಂದ ನಾಡಿನ ಎಲ್ಲ ಸಮಸ್ತ ಜನರಿಗೆ ರಾಮನ ಒಳಿತು ಬಯಸ್ಕೊಂಡು ಕೋರ್ತಾ ಈ ಮೂಲಕ ಎಲ್ರಿಗೂ ಧನ್ಯವಾದ ಹೇಳುತ್ತೀವಿ.